ಇದು ನಮ್ಮ ಸಿನಿಮಾದ ಮೂರನೇ ಇವೆಂಟ್ ಅಲ್ಲ, ನಾಲ್ಕನೇದು ಅನಿಸುತ್ತೆ. ಯಾಕಂತಂದರೆ ನಮ್ಮ ಸಿನಿಮಾ ಸ್ಟಾರ್ಟಿಂಗು ಮುಹೂರ್ತಕ್ಕೆ ಪೂಜೆಗೆ ಕೂಡ ಎಲ್ಲರೂ ಬಂದಿದ್ರಿ. ಸೊ ಇಲ್ಲಿವರೆಗೂ ನಮ್ಮ ಜೊತೆಲಿದ್ದು ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲ ಮೀಡಿಯಾದವರು, ಯೂಟ್ಯೂಬ್ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಲೈಫಲ್ಲಿ ಕೆಲವೊಂದು ವಿಷಯಗಳನ್ನ ನಾನು ಅಂದ್ಕೊಂಡಿದ್ದೆಲ್ಲ ನಡೆದಿದೆ. ಅದರಲ್ಲಿ ಒಂದು ದಿಲ್ಮಾರ್. ನಾನು ಅಂದ್ಕೊಂಡೇ ಇರೋದನ್ನು ಕೆಲವೊಂದು ನಡೆದಿದೆ. ಈ ಒಂದು ಈವೆಂಟಿಗೆ ನನಗೆ ಶಿವಣ್ಣ ಅವರು ಬರ್ತಾ ಇದ್ದಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಒಂದು ಟಾಪ್ ಫ್ಲೋರಲ್ಲಿ ಇರುವಂಥವ್ರು ಗ್ರೌಂಡ್ ಫ್ಲೋರಲ್ಲಿ ಇರೋವಂಗೆ ಕೆಳಗಡೆ ಇಳಿದು ಬಂದು ಲಿಫ್ಟ್ ಆಪ್ರೇಟ್ ಮಾಡಿಕೊಡೋದು, ಅದು ಅವ್ರಿಗೆ ಅದು ಬೇಕಾಗೇ ಇರಲಿಲ್ಲ ಅಷ್ಟು ದೊಡ್ಡ ವ್ಯಕ್ತಿಗೆ. ಬಟ್ ಇಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇರೋದಿಲ್ಲ. ಇದು ನಮ್ಮ ಸಿನಿಮಾಗೆ ಅಂತಲ್ಲ ಸರ್, ಸ್ಯಾಂಡಲ್ವುಡ್ಗೆ ಇದು ಪಾಸಿಟಿವ್ ವೈಬ್ರೇಷನ್ ಸರ್. ಸರ್ ಆಫ್ಕೋರ್ಸ್ ನಿಮ್ಮ ದೊಡ್ಡ ಗುಣ ಇರ್ಬೋದು, ರಾಮ್ನಲ್ಲಿ ಇರೋ ಪ್ರೀತಿ ಇರ್ಬೋದು, ಬಟ್ ನನಗೆ ಸರ್ ನಾವು ಟಾಪ್ ಫ್ಲೋರ್ಗೆ ಹೋದಾಗ ಗ್ರೌಂಡ್ ಫ್ಲೋರಲ್ಲಿ ಇರೋರನ್ನ ಯಾವ ರೀತಿ ನೋಡ್ಬೇಕು ಅನ್ನೋ ಒಂದು ರೀತಿನ ಹೇಳ್ಕೊಡ್ತಾ ಇದ್ದೀವಿ. ನಮ್ಮ ಟ್ರೈಲರ್ ಈಗ ನೋಡಿದ್ರಿ, ಇದಕ್ಕೆ ಬಿಫೋರ್ ಒಂದು ಟ್ರೈಲರ್ ಬಿಟ್ಟಿದ್ವಿ, ಅದಕ್ಕೆ ಬಿಫೋರ್ ಒಂದು ಟೀಸರ್ ಬಿಟ್ಟಿದ್ವಿ. ಸೊ ಒಂದು ಟೀಸರು, 2 ಟ್ರೈಲರು. ಏನಕ್ಕೆ ಇದನ್ನ ಪ್ಲ್ಯಾನ್ ಮಾಡಿದೆ ಅಂತಂದರೆ ಅದಕ್ಕೆ ರೀಸನ್ ಇಷ್ಟೇ ಸರ್. ನನ್ನ ಸಿನಿಮಾದಲ್ಲಿರೋ ಕಂಟೆಂಟ್ನ ಜನಕ್ಕೆ ತೋರಿಸ್ಬಿಟ್ಟು ಅವ್ರನ್ನ ಥಿಯೇಟ್ರಿಗೆ ಕರೆಸ್ಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಆಮೇಲೆ ನನಗೆ ಸಿನಿಮಾ ಸ್ಕ್ರಿಪ್ಟ್ ಬರೆದ ಅಭ್ಯಾಸ ಇದೆ. ಸಿನಿಮಾ ಸ್ಕ್ರಿಪ್ಟ್ ಬರೆಯೋದಕ್ಕೆ ತುಂಬ ಇಷ್ಟ. ಪ್ರಮೋಷನ್ಗೆ ಸ್ಕ್ರಿಪ್ಟ್ ಬರೆಯೋದು ನಾನು ಆನೆಸ್ಟಾಗಿ ಹೇಳ್ತೀನಿ, ನನಗೆ ಅದು ಬರೋದಿಲ್ಲ. ಯಾವುದೋ ಗಿಮಿಕ್ ಮಾಡೋದು, ಏನು ಸ್ಟ್ರಾಟಜಿ ಮಾಡೋದು ನನಗದು ಬರೋದಿಲ್ಲ. ನಾನು ಅದಕ್ಕೆ ಸರ್ ನಾನು ಯಾವತ್ತೂ ಏನು ನಂಬ್ತೀನಿ ಅಂತಂದರೆ ಇದು ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ. 3 ಜನ ನಾನು ಕರೆಸ್ತೀನಿ, ಆ 3 ಜನ ಅವ್ರು ಇನ್ನೂ 3 ಜನ ಕರೆಸ್ತಾರೆ, ಅವ್ರು ಇನ್ನೊಂದು 3 ಜನ ಫೋರ್ಸ್ ಮಾಡಿ ಕರೆಯೋದಕ್ಕೆ ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ. ಇದು ಸಿನಿಮಾ. ಇದು ಬಂದು ಆಡಿಯನ್ಸು ಅವ್ನು ಇಷ್ಟ ಬಂದಂಗೆ, ಅವ್ನಿಗೆ ಯಾವ ಸಿನಿಮಾ ಇಷ್ಟ ಆಗೋದು ಅದಕ್ಕೆ ಅವ್ನು ಹೋಗೋದು. ಸೊ ಅದಕ್ಕೆ ಅವ್ನಿಗೆ ನನ್ನ ಸಿನಿಮಾ ಕಂಟೆಂಟ್ನ ತೋರಿಸಿ ಹೇಳೋದಕ್ಕೆ ಹೊರತು ನನ್ನ ಪ್ರಕಾರ ಶೂಟಿಂಗಲ್ಲಿ ಕಾಲ್ ಲೇಟ್ ಆಗೋಯ್ತು, ಕ್ಯಾರವನಲ್ಲಿ ಲೈಟ್ ಆಫ್ ಆಗೋಯ್ತು, ಇನ್ನೇನೋ ಬೇರೆ ಹೇಳ್ಬಿಟ್ಟು ನನ್ನ ಸಿನಿಮಾ ಕರೆಸೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಹಾಗಾಗಿ ನಮ್ದು 3 ಕಂಟೆಂಟ್ ಇದೆ ಆಲ್ರೆಡಿ ಯೂಟ್ಯೂಬಲ್ಲಿ, ಈಗ ರಿಲೀಸ್ ಆಗಿದೆ. ಅದನ್ನೆಲ್ಲ ಜನಗಳಿಗೆ ರೀಚ್ ಮಾಡಿಸೋದಕ್ಕೆ ನನ್ನ ಮೀಡಿಯಾ ಫ್ರೆಂಡ್ಸ್ ಎಲ್ಲರೂ ನೀವು ನನಗೆ ಸಪೋರ್ಟ್ ಆಗಿದ್ದೀರಾ. ಜೊತೆಗೆ ಶಿವಣ್ಣ ಅವರು ನಮ್ಮ ಸಾಥ್ ಇದೆ ನಮ್ಮ ಸಿನಿಮಾಗೆ. ಸೊ ಇನ್ನೇನು ಬೇಕಿದೆ, ನಾವು ತುಂಬ ಧೈರ್ಯವಾಗಿ ಬರ್ತಾ ಇದ್ದೀವಿ 24th. ಆ್ಯಂಡ್ ನನಗೆ ತುಂಬ ಜನ ಹೇಳಿದ್ರು, ನನ್ನ ಫ್ರೆಂಡ್ಸೇನೆ, ನನ್ನ ವೆಲ್ ವಿಷರ್ಸೇನೆ ನನಗೆ ಹೇಳಿದ್ರು, ನೀನು ತಪ್ಪು ಮಾಡ್ಬಿಟ್ಟೆ ಕಣೋ, ಹೊಸ ಹೀರೋಗೆ ಯಾಕೋ ಮಾಡಿದೆ ನೀನು, ಹೊಸ ಹೀರೋ ಮಾಡ್ಬಿಡ್ತಿತ್ತು ಕಣೋ, ತಪ್ಪು ಮಾಡ್ಬಿಟ್ಟೆ ಕಣೋ, ತುಂಬ ಹೇಳಿದ್ರು. ಸರ್ ನಾನು ಇಂಡಸ್ಟ್ರಿಗೆ ಬರೋದಕ್ಕೆ ಟೆಂಪ್ಟ್ ಮಾಡಿದಂಥ ಮ್ಯಾಟ್ರ್ ಏನಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನನಗೆ ಇಷ್ಟು ಪಿಕ್ಚರ್ ಮಾಡಿದ ಉಪೇಂದ್ರ ಇಷ್ಟ, ದುನಿಯಾ ಮಾಡಿದಂಥ ಸೂರ್ಯ ಅವ್ರು ಇಷ್ಟ, ಮೆಜೆಸ್ಟಿಕ್ ಮಾಡೋದಂಥ PN ಸತ್ಯ ಅವರಾಗಿರ್ಬೋದು. ಯಾರ್ಯಾರು ಒಂದು ಡೈರಿಂಗ್ ಸ್ಟೆಪ್ ತಗೊಂಡು ಫಸ್ಟ್ ಸಿನಿಮಾ ಡೆಬ್ಯೂ ಸಿನಿಮಾ ಹಿಟ್ ಕೊಟ್ಟಿದ್ದಾರೆ, ಅವ್ರ ಸಿನಿಮಾ ಎಲ್ಲ ನೋಡಿ ಅದನ್ನೆಲ್ಲ ನೋಡಿ ಇನ್ಸ್ಪೈರ್ ಆಗಿರೋನು ನಾನು, ಅದನ್ನೆಲ್ಲ ನೋಡಿ ಇಂಡಸ್ಟ್ರಿಗೆ ಬಂದಿರೋವಂಥವ್ ನಾನು. ಆ್ಯಂಡ್ ಆಮೇಲೆ ನಮ್ಮ ಹೀರೋಯಿನ್ ಸಾಮಾನ್ಯ ಹೋದವರಲ್ಲ, ಅವರು ಯಾವುದೋ ಒಂದು ಪಬ್ಬಲ್ಲಿ ಹೋಗ್ಬಿಟ್ಟು ಪಾರ್ಟಿ ಮಾಡಿಕೊಂಡು ಸೀದಾ ನಮ್ಮ ಸೆಟ್ಟಿಗೆ ಬಂದಂಥ ವ್ಯಕ್ತಿ ಅಲ್ಲ, ಪ್ಯೂರ್ ಹಾರ್ಡ್ ವರ್ಕ್ ಮಾಡಿರುವಂಥ ವ್ಯಕ್ತಿ. ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಇಂಡಸ್ಟ್ರಿಯಲ್ಲಿ ಎಲ್ಲರಿಗೂ ಗೊತ್ತಿದೆ. ಆಮೇಲೆ ಅವ್ರಿಗಿರೋ ಕಾಂಟ್ಯಾಕ್ಟ್ಸ್ಗೆ ಅವ್ರು ಎಲ್ಲ ಸ್ಟಾರ್ಗಳ ಪರಿಚಯ, ಎಲ್ಲ ಪ್ರೊಡ್ಯೂಸರ್ಗಳ ಪರಿಚಯ, ಎಲ್ಲ ಡೈರೆಕ್ಟರ್ಗಳ ಪರಿಚಯ. ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಮಾಡ್ಬೋದಂದ್ರೆ ರಿಕ್ವೆಸ್ಟ್ ಮಾಡ್ಕೊಂಡು ಯಾವ್ದಾದ್ರು ಸಿನಿಮಾದ ಒಂದು ಕ್ಯಾರೆಕ್ಟರ್ ಮಾಡ್ಬಿಡ್ಬೋದಿತ್ತು. ನಾನು ಹೀರೋನೇ ಆಗಬೇಕು ಅಂತ ಪಟ್ಟಿಡಿದು ಬಂದು ಹೀರೋ ಆಗಿದ್ದಾರೆ. ಆ್ಯಂಡ್ ಸರ್ ರಿಯಲ್ ಲೈಫಲ್ಲಿ ಯಾರು ಹೀರೋ ಆಗಿರ್ತಾನೋ ಅವನೇ ಸಿನಿಮಾದಲ್ಲಿ ಇರೋದಕ್ಕೆ ಸಾಧ್ಯ ಸರ್. ಯಾಕೆ ಅಂತಂದ್ರೆ ಅಫ್ಕೋರ್ಸ್ ಡೈಲಾಗ್ ಶೀಟಲ್ಲಿ ಇರೋ ಡೈಲಾಗ್ ಹೇಳೋದು, ಆಕ್ಟಿಂಗೇ ಮಾಡೋದು, ಆದರೆ ಒಳಗಡೆ ಇರೋ ಭಾವನೆ ರಿಯಲ್ ಆಗಿಲ್ಲ ಅಂದರೆ ಜನಕ್ಕೆ ಕನೆಕ್ಟೇ ಆಗೋದಿಲ್ಲ ಸರ್. ಆ ಜನ ಆವಾಗಲೇ ಆ ವ್ಯಕ್ತಿನ ಇಷ್ಟಪಡೋದು. 100% ರಾಮ್ ತುಂಬ ಒಳ್ಳೆ ವ್ಯಕ್ತಿ. ನಾಳೆ ಸಿನಿಮಾ ರಿಲೀಸ್ ಆದಾಗ ಇಡೀ ಕರ್ನಾಟಕ ನಿಮ್ಮನ್ನು ಇಷ್ಟಪಡುತ್ತೆ ರಾಮ್, ಒಳ್ಳೇದಾಗುತ್ತೆ. ಸೊ ಸರ್ ನಾನು ಇದಕ್ಕೆ ಮೇಲೆ ನಾನು ಮಾತಾಡಿದಿಲ್ಲ. ಏನಿದ್ರು ನಮ್ಮ ಸಿನಿಮಾ ಆಗಲಿ ನೀವಾಗಲಿ ನೋಡ್ಕೊಬೇಕು. ನಮ್ಮ ಮೀಡಿಯಾ ಮಿತ್ರರೆಲ್ಲರೂ ನಮ್ಮ ಜನಗಳಿಗೆಲ್ಲರಿಗೂ ರೀಚ್ ಮಾಡಿಸಿ ನನಗೆ ಸಪೋರ್ಟ್ ಇದ್ದೀರಾ, ಡೇ 1 ಸಪೋರ್ಟ್ ಇದ್ದೀರಾ. ಸೊ ನಾವು ತುಂಬ ಕಾನ್ಫಿಡೆಂಟ್ ಆಗಿ ಬರ್ತಾ ಇದ್ದೀವಿ 24th. ಸೊ ಆಲ್ ದ ಬೆಸ್ಟ್ ಟು ಮೀ. ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್ ಟು ಯು ಸರ್. ಥ್ಯಾಂಕ್ ಯು. ನಿಮ್ಮ ಡೆಬ್ಯೂ ಮತ್ತಷ್ಟು ಅವಕಾಶಗಳನ್ನ ನಿಮಗೆ ತೆರೆದಿರಲಿ. ಅಂಡ್ ಒಂದು ಮೋರು, ನಮ್ಮ ಇಡೀ ತಂಡ ಬಂದಿದೆ, ದಿಲ್ಮಾರ್ ತಂಡ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಅದಿತಿ ಅವರಾಗಿರ್ಬೋದು, ದಿವ್ಯಾ ಅವರು, ಜಿಜಿ ಅವರು, ಅಶೋಕ್ ಅವ್ರದ್ದು ತುಂಬಾ ಒಳ್ಳೆ ಪಾತ್ರ ಇದೆ. ಥ್ಯಾಂಕ್ ಯು. ನಾನು ಸ್ಕ್ರಿಪ್ಟಲ್ಲಿ ಬರಿಬೇಕಾದ್ರೆ ನಾನು ಬೇರೆ ಹೆಸರೇ ಬರ್ದಿಲ್ಲ, ಅಶೋಕ್ ಅಂತಾನೆ ಬರ್ದಿದ್ದೀನಿ. ನಿಮ್ಮನ್ನ ಇಮ್ಯಾಜಿನ್ ಮಾಡಿ ಬರ್ದಿದ್ದೆ. ಅಷ್ಟು ಒಳ್ಳೆ ಪಾತ್ರ ನೀವು ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ. ಶೇಖರ್ ಅವರಾಗಿರ್ಬೋದು,
ನಮ್ಮ ನರೇಂದ್ರ ಬ್ರದರ್, ನವೀನ್ ರಾವ್ ಅವರು, ಎಲ್ಲ ಆರ್ಟಿಸ್ಟ್ಗಳಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಚಂದ್ರಮೌಳಿ ಸರ್. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ನಮ್ಮ ಎಲ್ಲರ ಪ್ರೀತಿಯ ಕರುನಾಡ ಚಕ್ರವರ್ತಿ ನಮ್ಮ ಶಿವಣ್ಣವರು ನಮ್ಮನ್ನೆಲ್ಲ ಬೆನ್ನಟ್ಟಿ ನಮ್ಮ ಸಿನಿಮಾದ ಒಂದು ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ನಮ್ಮೆಲ್ಲ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳು ಸರ್. ತುಂಬ ಧನ್ಯವಾದಗಳು. ಮತ್ತೆ ಅದೇ ರೀತಿ ನಮ್ಮ ಇಡೀ ಚಿತ್ರತಂಡ ಇಲ್ಲಿ ಬಂದಿದೆ. ಆಲ್ರೆಡಿ ನಮ್ಮ ಡೈರೆಕ್ಟ್ ಎಲ್ಲರ ಹೆಸರು ಹೇಳ್ಬಿಟ್ರಿ. ಈಗ ನಮ್ಮ ಮತ್ತಿನ ಹೆಸರು ಹೇಳೋದ್ ಬೇಡ, ಎಲ್ಲರೂ ಬಂದಿದ್ದೀರಾ. ದಯವಿಟ್ಟು ನಿಮ್ಮ ಈ ಕೋಆಪರೇಷನ್ಗೆ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು. ಮತ್ತೆ ಆಲ್ರೆಡಿ ನಾವು 2 ಟ್ರೈಲರ್ ಬಿಟ್ಟಿದ್ದೀವಿ. ಸೊ ಅದೆಲ್ಲ ಜನಗಳಿಗೆ ತುಂಬಾ ರೀಚ್ ಆಗಿದೆ. ಆ ರೀಚ್ ಆಗೋದಕ್ಕೆ ಮುಖ್ಯ ಕಾರಣ ಯಾರು ಅಂದ್ರೆ ಮೀಡಿಯಾದವರೇ. ನೀವಿಲ್ಲ ಅಂದ್ರೆ ನಾವೇನು ಮಾಡೋಕ್ ಆಗೋದಿಲ್ಲ. ಸೊ ಮೀಡಿಯಾದವ್ರಿಗೂ ಮತ್ತೆ ಇಲ್ಲಿ ಬಂದಿರೋ ಎಲ್ಲ ನನ್ನ ಸ್ನೇಹಿತರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಮತ್ತೆ ಇದೇ ತಿಂಗಳು 24ನೇ ತಾರೀಕು ಅಂದ್ರೆ ಮುಂದಿನ ಶುಕ್ರವಾರ ನಮ್ಮ ಚಿತ್ರ ತೆರೆಗೆ ಬರ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಈ ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಮಾಡಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದೀಗ ನಮ್ಮ ಸಿನಿಮಾದಲ್ಲಿ ಮತ್ತಿಬ್ರು ಫಸ್ಟ್ ಯಾರಿಂದ ಸಂಸ್ಕೃತಿಯಿಂದ ಶುರು ಮಾಡೋಣ. ಎಸ್ ದಿವ್ಯಾ ಅವರೇ ಮೊದಲನೇದಾಗಿ ನಿಮ್ಮಿಂದ. ಇಲ್ಲ, ಆಕ್ಚುಲಿ ಹೆಣ್ಣು ಮಕ್ಕಳಿಗೆ ಮಾತೇ ಇರುವಂತಾರೆ, ಯಾಕಂದ್ರೆ ಮಾತು ಜಾಸ್ತಿ ಆಡ್ತೀವಿ ಅಂತ. ಸೊ ಯಜಮಾನ್ರು ಇರೋದ್ರಿಂದ ಮೊದಲು ಅವ್ರು ಮಾತಾಡ್ಬೇಕು ಅನ್ನೋದು ನನ್ನ ಒಂದು ಆಸೆ. ಅವ್ರು ಮಾತಾಡಿದ್ಮೇಲೆ ನಾನು ಮಾತಾಡ್ತೀನಿ. ಸ್ವೀಟ್. ಓಕೆ. ಮಾಧ್ಯಮ ಮಾರ್ಗದರ್ಶಕರಿಗೆ, ಪ್ರೇಕ್ಷಕ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡ್ತಾ, ಹಾಗೆ ಶಿವಣ್ಣ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಂಡಸ್ಟ್ರಿಗೆ ಗೊತ್ತಿರ್ತಕ್ಕಂಥದ್ದು ಒಂದು ಹೊಸ ಎನರ್ಜಿ. ಅವ್ರು ಎಲ್ಲಿರ್ತಾರೋ ಅಲ್ಲಿ ಎನರ್ಜಿ ಖಂಡಿತ ಇರುತ್ತೆ. ಹಾಗೆ ಪರಮಾತ್ಮನಿಗೆ ಇನ್ನೊಂದು ಹೆಸರೇ ಶಿವ. ಪರಮಾತ್ಮ ಇಲ್ಲ ಅಂತ ನಾವು ಯಾವತ್ತೂ ಅಂದ್ಕೊಳ್ಳಂಗಿಲ್ಲ. ಶಿವನ ರೂಪದಲ್ಲಿ ಎಲ್ಲ ಕಡೆ ಇರ್ತಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಸ್ಯಾಂಡಲ್ವುಡ್ನದ್ದಿಲ್ಲ ಅವರು. ಸೊ ಹಾಗಾಗಿ ನಮ್ಮ ಡೈರೆಕ್ಟರ್ ಚಂದ್ರಮೌಳಿ ಸರ್ ಹೇಳಿದ್ರು, ಕೆಳಗಡೆ ಇರೋರನ್ನ ಪ್ರೋತ್ಸಾಹಿಸ್ತಾರೆ ಅಂತ. ನಮ್ಮೆಲ್ರಿಗೂ ಗೊತ್ತಿರೋಂಥದ್ದೇ, ನಾನು ಹೇಳೋದೇನಿಲ್ಲ. ಅದು ಯಾರೇ ಕರೆದ್ರು ಪ್ರೀತಿಯಿಂದ ಹೋಗಿ ಬೆನ್ತಟ್ಟಿ ಅವ್ರನ್ನ ಪ್ರೋತ್ಸಾಹ ಮಾಡಿ ನಾನು ನಿಮ್ಮ ಜೊತೆಗಿರ್ತೀನಿ ಅಂತ ಒಂದು ದೊಡ್ಡಮನೆ ಗುಣವನ್ನು, ದೊಡ್ಡತನವನ್ನು ಉಳಿಸ್ಕೊಂಡಿರ್ತಕ್ಕಂಥವ್ರಿಗೆ ನಾವು ಯಾವಾಗಲೂ ಶಿವವಾಗಿ ನಮಿಸ್ತಾ ಇರ್ತೇವೆ. ಸೊ ಹಾಗೆ ಈ ಚಿತ್ರ ರಾಮ್ ಸರ್ ಇರ್ಬೋದು, ಮತ್ತು ನಮ್ಮ ಡೈರೆಕ್ಟರ್ ಸರ್ ಇರ್ಬೋದು. ಸೊ ಶುರು ಮಾಡಿದಾಗ ನನಗೂ ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳಿದಾಗ ಭಾಳ ಖುಷಿ ಆಯಿತು. ಜೊತೆಗೆ ನಾನು ಚಂದ್ರಮೌಳಿ ಸರ್ ಜೊತೆ ಕೆಲಸ ಮಾಡಿದೆ ಹಿಂದೆ KGF ಚಿತ್ರದಲ್ಲಿ. ಅವ್ರ ಡೈಲಾಗ್ ನನಗೆ ತುಂಬ ಫೇವ್ರೇಟು. ನಾನು ಕೂಡ ಅವ್ರ ಡೈಲಾಗ್ನ KGF ಅಲ್ಲಿ ಹೇಳಿದ್ದೀನಿ. ಸೊ ಹಾಗಾಗಿ ಈ ಚಿತ್ರದಲ್ಲೂ ನನಗೆ ತುಂಬ ಭರವಸೆ ಇತ್ತು. ಸೊ ಒಂದು ಒಳ್ಳೆ ಕ್ಯಾರೆಕ್ಟರ್ನ ಕೊಟ್ಟಿರ್ತಾರೆ ಅಂತ. ಸೊ ಅವರು ಒಂದು ಟ್ರ್ಯಾಕನ್ನೇ ಕ್ರಿಯೇಟ್ ಮಾಡಿದ್ರು. ಸೊ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಅದನ್ನು ಮಾಡ್ತೀನಾ ಇಲ್ವಾ ಅನ್ನೋದು ಕ್ವಶನ್ ಇತ್ತು ನನಗೇನೆ. ಸೊ ಆದರೆ ಅದನ್ನ ಎಷ್ಟು ಸರಳವಾಗಿ, ಎಷ್ಟು ಸಹಜವಾಗಿ ಬಳಸ್ಕೊಂಡ್ರು ಅಂದರೆ ಕಲಾವಿದರನ್ನ ಹೇಗೆ ದುಡಿಸ್ಕೋಬೇಕು ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ ಅಲ್ಲಿ ನಾನು ಮಾಡಿದೆ ಅನ್ನೋದಕ್ಕಿಂತ ತುಂಬ ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ. ಸೊ ಹಾಗೆ ಈ ಟ್ರೈಲರ್ ನೋಡಿ ಭಾಳ ಖುಷಿ ಆಯಿತು. ಅದಿತಿ ಮೇಡಮ್ ಇರ್ಬೋದು, ನಮ್ಮ ರಾಮ್ ಸರ್ ಇರ್ಬೋದು, ಮುದ್ದಾಗಿ ತೋರಿಸೋದ್ರ ಜೊತೆಗೆ ಇನ್ನೊಂದು ಕ್ಯಾರೆಕ್ಟರ್ ರಿವೀಲ್ ಮಾಡಿದ್ರು ಸರ್. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಅದನ್ನು ನಾವು ಹೇಳೋದ್ಕಿಂತ ಕಲಾವಿದರು ನಮ್ಮ ಜೊತೆ ವರ್ಕ್ ಮಾಡಿರ್ತೀವಿ, ನಾವು ಹೇಳ್ತಾನೆ ಇರ್ತೀವಿ. ಆದರೆ ನಾಳೆ ಕನ್ನಡದ ಜನತೆ, ಪ್ರೇಕ್ಷಕರು ಖಂಡಿತ ನಿಮ್ಮನ್ನು ರಿಸೀವ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಸೊ ಇವತ್ತು ಈ ವೇದಿಕೆಗೆ ನಮ್ಮನ್ನು ಕರೆಸಿ ನಿರ್ದೇಶಕ ತಂಡ, ಇಡೀ ತಂಡಕ್ಕೆ ಮತ್ತು ಶಿವಣ್ಣವರು ನಮ್ಮ ಜೊತೆ ಬಂದಿರೋದಕ್ಕಿಂತ ಒಂದು ಮಾತು ಹೇಳಬೇಕು. ನನ್ನ ಮಗಳು ಸಂಸ್ಕೃತಿ ಟಿವಿಯಲ್ಲಿ ಆಟ ಬಂದರೆ ಶಿವಣ್ಣ ಶಿವಣ್ಣ ಅಂತ ಕೂಗ್ತಾ ಇದ್ದಾಳೆ. ಇಲ್ಲಿ ಸ್ವಲ್ಪ ನರ್ವಸ್ ಆಗಿದ್ದಾಳೆ. ಸೊ ಯಾವಾಗಲೂ ಅವಳಿಗೆ ಶಿವಣ್ಣ ಅಂದ್ರೆ ಇಷ್ಟ. ಶಿವಣ್ಣ ಶಿವಣ್ಣ ಅಂತ ಕೂಗ್ತಾ ಇದ್ದಾಳೆ. ಇವತ್ತು ನೇರವಾಗಿ ನೋಡ್ಬಿಟ್ಟು ಅಲ್ಲಿ ಹಿಂದ್ಗಡೆಯಿಂದಾನೇ ಕೂಗ್ತಾ ಇದ್ಲು. ಸೊ ಇವತ್ತು ನೀವೆಲ್ಲರೂ ಅವ್ರ ದರ್ಶನ ಮಾಡೋದಕ್ಕೆ ನಮ್ಗೆ ಮಗಳಿಗೆ ದೇವ್ರ ದರ್ಶನ ಮಾಡಿಸಿದ್ರಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಈ ಹಿಂದೆ ಆಲ್ರೆಡಿ ಪ್ರೆಸ್ ಮೀಟಲ್ಲಿ ನಾನು ಎಲ್ಲ ವಿಷಯನೂ ಮಾತಾಡಿದ್ದೀನಿ. ಮಾಧ್ಯಮ ಬಂಧುಗಳಿಗೆ ಮತ್ತೊಮ್ಮೆ ನಮಸ್ಕಾರ. ಹಾಗೆ ಈಗ ಸಿನಿಮಾ ಅನ್ನೋದು ಕೇವಲ ನಿರ್ದೇಶಕರಿಗೆ ಅಥವಾ ಕಲಾವಿದರಿಗೆ, ನೋಡುವಂಥ ಪ್ರೇಕ್ಷಕರಿಗೆ ಮಾತ್ರ ಸಂಬಂಧಪಟ್ಟಿಲ್ಲ, ಅದು ಪ್ರತಿಯೊಬ್ಬರಿಗೂ ಸಂಬಂಧಪಡುತ್ತೆ. ಹೇಗೆ ಅಂದರೆ ಪರ್ಸನಲ್ ಆಗಿ ನನಗೆ ಒಂದು ರೀತಿ ಇದು ಕಮ್ ಬ್ಯಾಕ್ ಆಗೋಕ್ಕೆ ಒಂಥರ ಅವಕಾಶ ನೀಡಿರುವಂಥದ್ದು. ಯಾಕೆಂದರೆ ಮಗು ಆದಮೇಲೆ ಟೋಟಲಿ ಬ್ರೇಕ್ ತೊಗೊಂಡಿದ್ದೆ. ರಿಯಾಲಿಟಿ ಶೋಸ್ಗಳು ಮಾಡ್ಕೊತಾ ಇದ್ದೆ ಅಷ್ಟೇ. ನಾನು ಸಿನಿಮಾ ಕಡೆ ಮತ್ತೆ ಒಲವಿದ್ರು ಹೋಗುವಂಥ ಯಾವುದೇ ಒಂದು ಪರಿಸ್ಥಿತಿ ಇರಲಿಲ್ಲ. ಬಟ್ ಯಾವಾಗ ಒಂದು ಟ್ರೇಲರ್ ಲಾಂಚ್ ಆಯಿತು, ಅದನ್ನ ನೋಡಿದವ್ರು ಎಷ್ಟೋ ಜನ ನನಗೆ ಕರೆ ಮಾಡಿ ಹೇಳ್ತಾ ಇದ್ದಾರೆ, ಮಗುನ ನಾನು ನೋಡ್ಕೊತೀನಿ, ಪ್ಲೀಸ್ ಸಿನಿಮಾ ಮುಂದುವರ್ಸು ನೀನು ಅಂತ. ನೋಡಿ, ಇದೇ ಹೇಳೋದು ಕಲಾವಿದರಿಗೆ ಒಂಥರ
ಸಿನಿಮಾನೇ ಒಂದು ಜನ್ಮ, ಸಿನಿಮಾದಲ್ಲೇ ಪುನರ್ಜನ್ಮ. ಸೊ ಇದು ನನಗೊಂಥರ ಆ ಪುನರ್ಜನ್ಮ ಇದ್ದಂಗೆ. ಸೊ ಈ ಸಿನಿಮಾಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಆ್ಯಕ್ಚುಲಿ ಚಂದ್ರಮೌಳಿ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಒಂದು ರಿಕ್ವೆಸ್ಟ್ ಏನು ಅಂದರೆ, ಈ ಸಿನಿಮಾದಲ್ಲಿ ನಾನು ನಮ್ಮ ಮನೆಯವರು ಆ್ಯಕ್ಟ್ ಮಾಡಿದ್ವಿ, ಬಟ್ ಪ್ಯಾರಲಲ್ ಆಗಿ ಸಿಕ್ಕಿದೆ. ದಯವಿಟ್ಟು ನಮ್ಮಿಬ್ಬರನ್ನ ಸೇರಿಸಿ ಇನ್ನೊಂದು ಸಿನಿಮಾದಲ್ಲಿ ಒಂದು ಅವಕಾಶ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ನಾನು. ಸೊ ಓವರ್ ಆಲ್ ತಂಡಕ್ಕೆ ಧನ್ಯವಾದಗಳು. ಆ್ಯಂಡ್ ಶಿವಣ್ಣ, ಅದೇನೋ ಹೇಳ್ತಾರಲ್ಲ, ದೇವ್ರ ಮುಂದೆ ನಿಂತು ದೇವರನ್ನ ಹೊಗಳೋದು ಅಸಾಧ್ಯ. ನೀವು ಇಲ್ಲಿ ಬಂದಿರೋದು ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ನನ್ನ ಕಂದಮ್ಮ ಕೇವಲ 3 ತಿಂಗಳಿದ್ದಾಗ DKD ಶೋ ಅಲ್ಲಿ ಎತ್ಕೊಂಡಿದ್ರಿ ನೀವು ಅವಳನ್ನ. ಎತ್ಕೊಂಡಾಗ ಅವಳು ಹಾಕಿದ ಫ್ರಾಕ್ ಕೂಡ ಹಂಗೆ ಎತ್ತಿಟ್ಟಿದ್ದೀನಿ ನಾನು. ಸೊ ಆ ಮೆಮೊರೀಸ್ನ ಯಾರು ಅಳಿಸೋಕ್ಕಾಗಲ್ಲ. ಸೊ ಆ ಮೆಮೊರಿಯ ಪುಟದಲ್ಲಿ ಇದೊಂದು ಕೂಡ ಮೆಮೊರಿಯಾಗಿ ಸೇರಿದೆ. ನಿಮ್ಮ ಆಶೀರ್ವಾದ ನಮ್ಮ ಈ ತುಂಬ ಕುಟುಂಬಕ್ಕಿರಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜಿಜಿ ಸರ್. ಥ್ಯಾಂಕ್ ಯು ಸೋ ಮಚ್ ದಿವ್ಯಾ ಅವರೇ. ಥ್ಯಾಂಕ್ ಯು ಸಂಸ್ಕೃತಿ. ಎಲ್ಲರಿಗೂ ನಮಸ್ಕಾರ. ಶಿವಣ್ಣ ಅವ್ರಿಗೆ ನನ್ನ ವಂದನೆಗಳು, ಮಾಧ್ಯಮದವರಿಗೆ, ಚಿತ್ರತಂಡದ ಎಲ್ಲ ಸದಸ್ಯರಿಗೂ, ನಮ್ಮ ಪ್ರೊಡ್ಯೂಸರ್ಸ್, ಹಾಗೆ ಪ್ರತಿಯೊಬ್ಬರಿಗೂ ಕೂಡ ನಾನು ನಮಸ್ಕಾರ ಹೇಳಿ ಇಷ್ಟಪಡ್ತೀನಿ. ಈ ಒಂದು ಇವೆಂಟು ನಿಜವಾಗ್ಲೂ ಶಿವಣ್ಣ ಅವ್ರು ಬಂದಿರೋದಕ್ಕೆ ತುಂಬ ಸ್ಪೆಷಲ್ ಆಗಿದೆ. ಐ ಆಮ್ ರಿಯಲಿ ಹ್ಯಾಪಿ ಶಿವಣ್ಣ ಸರ್. ಶಿವಣ್ಣ ಸರ್ ನಾನೊಂದು ಖಾಸಗಿ ವಾಹಿನಿಯಲ್ಲಿ ಹೀಗೆ ಆ್ಯಂಕರಿಂಗ್ ಮಾಡಬೇಕಾದ್ರೆ ಸುಮಾರು ಸಲ ಶಿವಣ್ಣ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೀನಿ. ಆ್ಯಂಡ್ ತುಂಬ ಖುಷಿಯಿಂದ, ತುಂಬ ಪ್ರೀತಿಯಿಂದ ಅವ್ರು ನನ್ನನ್ನು ಪ್ರತಿ ಸಲನೂ ಮಾತಾಡಿಸ್ತಾರೆ. ಆ್ಯಂಡ್ ಅವಾಗ ಒಂದ್ಸಲ ಹೇಳಿದೆ, ಸರ್ ನಿಮ್ಮ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ನನಗೆ ಭಾಳ ಆಸೆ ಇದೆ ಅಂತ. ಆ್ಯಂಡ್ ಶಿವಣ್ಣ ಅವರು, ಇಲ್ಲ ಖಂಡಿತವಾಗ್ಲೂ ಯು ಲುಕ್ ಗುಡ್ ಆ್ಯಂಡ್ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ, ಒಂದು ಆಪರ್ಚುನಿಟಿ ಬಂದೇ ಬರುತ್ತೆ ಅಂತ. ಆ್ಯಂಡ್ ಆ ಒಂದು ಆಪರ್ಚುನಿಟಿ ಬಂದಿದೆ, ಅದು ಹೇಳಬೇಕು ಇಲ್ವೋ ಗೊತ್ತಿಲ್ಲ ನನಗೆ. ಹೇಮಂತ್ ರಾವ್ ಅವರ ಒಂದು ನಿರ್ದೇಶನದಲ್ಲಿ ಶಿವಣ್ಣ ಸರ್ ಆ್ಯಕ್ಟ್ ಮಾಡ್ತಿದ್ದಾರೆ. ಸೊ ಒಂದು ಸೀನಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ ಸರ್. ಸೊ ಅದು ಶೂಟ್ ಆಗಬೇಕಿನ್ನು. ಬಟ್ ಅದೇ ಹೇಳ್ತಾರಲ್ಲ, ನಿಮ್ಮ ಮನಸ್ಸಿಂದ ಏನಾದ್ರು ಒಂದು ಇಷ್ಟಪಟ್ಟರೆ ಆ ಯೂನಿವರ್ಸು ಅದಾಗೋ ಥರ ಮಾಡುತ್ತೆ ಅಂತ. ಸೊ ಹಾಗಾಗ್ತಿದೆ. ಸೊ ಐ ಆಮ್ ರಿಯಲಿ ಹ್ಯಾಪಿ ಶಿವಣ್ಣ ಸರ್. ದಿಲ್ಮಾರ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ, ನನ್ನ ಒಂದು ಪಾತ್ರ, ನನಗೂ ಕೂಡ ನಿರ್ದೇಶಕರಾದಂಥ ಚಂದ್ರಮೌಳಿ ಅವರು KGF ಇಂದಾನೆ ಪರಿಚಯ. ಸೊ ಈ ಥರ ನಾನು ನಿರ್ದೇಶನ ಮಾಡ್ತಿದ್ದೀನಿ, ಈ ಒಂದು ಪಾತ್ರ ನೀವು ಮಾಡಬೇಕು ಅಂತ ಕೇಳ್ಕೊಂಡ ತಕ್ಷಣವೇ ನನ್ನ ಪಾತ್ರ ಏನಿದೆ, ಹೇಗಿದೆ, ಅದೆಲ್ಲ ಏನೂ ಕೇಳಕ್ಕೆ ಹೋಗಲಿಲ್ಲ. ನಾನು ಮಾಡ್ತೀನಿ ಅಂತ ಇಮಿಡಿಯೇಟಾಗಿ ಒಪ್ಕೊಂಡೆ. ಯಾಕೆಂತಂದರೆ ಅವರ ಒಂದು ಬರವಣಿಗೆ ಮೇಲೆ ನನಗೆ ಅಷ್ಟು ಭರವಸೆ. ಆ್ಯಂಡ್ ಅದೇ ಥರ ಸಿನಿಮಾದಲ್ಲಿ ನನ್ನ ಸೀನ್ಗಳು ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ನನಗೆ ಸಿನಿಮಾದಲ್ಲಿ ತುಂಬ ಇಷ್ಟವಾದಂಥ ಪಾತ್ರ ಅಂತಂದರೆ ನಾಯಕನ ಪಾತ್ರ. ಆ್ಯಂಡ್ ರಾಮ್ ಬಹಳ ಚೆನ್ನಾಗಿ ಮಾಡಿದ್ದಾರೆ ಆ ಒಂದು ಪಾತ್ರವನ್ನು. ಆ್ಯಂಡ್ ರಾಮ್ ಅವ್ರಿಗೆ ಹೇಳಿ ಮಾಡಿಸಿರೋ ಪಾತ್ರ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಈ ಒಂದು ಚಿತ್ರ ನಿಮಗೆ ಬಹಳ ಸಕ್ಸಸ್ ತಂದು ಕೊಡುತ್ತೆ. ರಾಮ್, ಆಲ್ ದಿ ಬೆಸ್ಟ್. ಆ್ಯಂಡ್ ಚಂದ್ರಮೌಳಿ ಅವರು, ಇದು ಅವರ ಡ್ರೀಮು. ಸೊ ಖಂಡಿತವಾಗ್ಲೂ ನಿಮ್ಮ ಡ್ರೀಮ್ ಸಕ್ಸಸ್ಫುಲ್ ಆಗುತ್ತೆ. ಬಹಳ ಚೆನ್ನಾಗಿ ಬಂದರೆ ಸಿನಿಮಾ. ನಾನು ಅವತ್ತು ನಿಮ್ಗೆ ಹೇಳಿದ್ದೆ, ಶೂಟಿಂಗ್ ಟೈಮಲ್ಲೇ ನಾನು ನಿಮ್ಗೆ ಹೇಳಿದ್ದೆ ದಟ್ ಈ ಸಿನಿಮಾ ತುಂಬ ಚೆನ್ನಾಗಿ ಬರುತ್ತೆ, ಸೂಪರ್ ಹಿಟ್ ಆಗುತ್ತೆ ಅಂತ. ಖಂಡಿತವಾಗ್ಲೂ ಆಗುತ್ತೆ. ಆಲ್ ದಿ ಬೆಸ್ಟ್. ಆ್ಯಂಡ್ ಅದಿತಿ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಶಿ ಈಸ್ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಆ್ಯಂಡ್ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ನನಗೆ ಏನೋ ಒಂಥರ ಖುಷಿ. ಸೊ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದ್ಯಾಟ್. ಸೊ ನಾನು ಇಡೀ ಚಿತ್ರತಂಡಕ್ಕೆ ಆ್ಯಂಡ್ ಎಸ್ಪೆಷಲಿ ಪ್ರೊಡ್ಯೂಸರ್ಗಳಿಗೆ ನಾನು ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಸಪೋರ್ಟ್ ಮಾಡಿದ್ದೀರಾ ಸರ್. ಯಾಕಂತಂದರೆ ಪ್ರೊಡ್ಯೂಸರ್ಸ್ ಆಗಿ ಹೊಸಬರಿಗೆ ಸಪೋರ್ಟ್ ಮಾಡೋದು ನಿಜವಾಗ್ಲೂ ಈ ಮಟ್ಟಕ್ಕೆ ಒಂದು ಸಪೋರ್ಟ್ ಮಾಡೋದು. ನಾವು ಟ್ರೇಲರ್ ನೋಡಿದ್ದೀವಿ, ಆ ಒಂದು ಕ್ವಾಲಿಟಿ, ಸಿನಿಮಾ ಮೇಕಿಂಗ್ ಕ್ವಾಲಿಟಿ, ಆ ಪ್ರೊಡ್ಯೂಸರ್ ಇಲ್ಲ ಅಂತಂದರೆ ಈ ಥರದೊಂದು ಕ್ವಾಲಿಟಿ ಕೊಡೋಕ್ಕೆ ನಿಜವಾಗ್ಲೂ ಚಾನ್ಸೇ ಇಲ್ಲ. ಸೊ ಪ್ರೊಡ್ಯೂಸರ್ಸ್ಗೆ ನಾನು ನಿಜವಾಗ್ಲೂ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲರೂ ಇದ್ದಾರೆ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಆ್ಯಂಡ್ ನಮ್ಮ ಸ್ಕ್ರಿಪ್ಟ್ ರೈಟರ್, ಇಡೀ ತಂಡ ಇಲ್ಲಿದೆ. ತುಂಬ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಜನಗಳಿಗೆ ಇಷ್ಟ ಆಗುವಂಥ ಒಂದು ಸಿನಿಮಾ ಮಾಡಿದ್ದಾರೆ. ಸೊ ನಿಮ್ಮೆಲ್ಲರೂ ಒಂದು ಪ್ರೋತ್ಸಾಹ ಇರಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಅಶೋಕ್ ಸರ್. ಥ್ಯಾಂಕ್ ಯು ಸೋ ಮಚ್. ಪ್ರೀತಿಯ ಸ್ವಾಗತ. ಎಲ್ಲರೂ ಹೇಳೋ ಹಾಗೆ ಎಷ್ಟು ಮುದ್ದಾಗಿ ಕಾಣಿಸ್ತೀರೋ ಅಷ್ಟೇ ಅದ್ಭುತ ನಟಿ ಕೂಡ ನೀವು. ಹೌದು, ಈಗ ಅಕ್ಷತಾ ಪಾತ್ರದಲ್ಲಿ ತುಂಬಾನೇ ಅದ್ಭುತವಾಗಿ ನಟಿಸಿದ್ದೀರಾ. ಟ್ರೈಲರ್ ನೋಡಿದಾಗಲೇ ಗೊತ್ತಾಯ್ತು ನಮಗೆ. ಹಾಗಾಗಿ 24ಕ್ಕೆ ರಿಲೀಸ್ ಆಗ್ತಿರೋದ್ರಿಂದಾಗಿ ನಿಮ್ಮ ಪಾತ್ರದ ಬಗ್ಗೆ ಹಾಗೂ ತಂಡದ ಬಗ್ಗೆ. ಮಾಧ್ಯಮ ಮಿತ್ರರಿಗೆ, ನನ್ನ ಇಡೀ ಸಿನಿಮಾ ತಂಡಕ್ಕೆ, ಎಲ್ಲ ತಂತ್ರಜ್ಞರಿಗೆ ನಮಸ್ಕಾರಗಳು. ಶಿವಣ್ಣ ಸರ್, ನಿಮ್ಮ ಎದುರುಗಡೆ ಮಾತಾಡ್ತಿರೋದೇ ಸಿಕ್ಕಾಪಟ್ಟೆ ಖುಷಿ. ಯೂಶಲಿ ಇಲ್ಲಿ ಇರೋರಿಗೆ ಎಲ್ರಿಗೂ ಗೊತ್ತಿರುತ್ತೆ, ನಾನು ತುಂಬ ಮಾತಾಡ್ತೀನಿ. ಬಟ್ ಐ ಸ್ವೇರ್ ಆನ್ ಗಾಡ್, ಫಾರ್ ದ ವೆರಿ ಫಸ್ಟ್ ಟೈಮ್ ನನಗೆ ತಲೆನೇ ಓಡ್ತಾ ಇಲ್ಲ. ಐ ಆಮ್ ಟೋಟಲಿ ಬ್ಲ್ಯಾಂಕ್. ಅದು ನನಗೆ ನಿಮ್ಮ ಮನೆತನದ ಮೇಲೆ, ಅಂದರೆ ಅಣ್ಣವರಿಂದ ಹಿಡಿದು ನಮ್ಮ ತಂದೆ ಬೆಳೆಸಿದಂಥ ಪ್ರೀತಿ, ಅದು ಹಾಗೆ ಮುಂದುವರಿತಾ ಹೋಗ್ತಿದೆ. ಹೆಂಗೆ ರಕ್ತದಿಂದ ರಕ್ತ ನಟನೆ ಅಂತ ಬರುತ್ತೋ ಹಾಗೆ ನಿಮ್ಮ ಮನೆಯವ್ರ ವಿಷಯದಲ್ಲಿ
ಅದು ರಕ್ತದಲ್ಲಿರುವಂತಹ ಪ್ರೀತಿ, ನಿಮ್ಮ ಬಗ್ಗೆ ಇರುವಂತಹ ಅಭಿಮಾನ. ಥ್ಯಾಂಕ್ ಯು ಸೋ ಮಚ್. ನೀವು ಈ ಕಾರ್ಯಕ್ರಮದಲ್ಲಿರೋದು ಒಂದು ಬೆಳಕು ಮೂಡಿದ ಹಾಗೆ, ಒಂದು ಪಾಸಿಟಿವಿಟಿ ಎಲ್ಲ ಕಡೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ನಿಮ್ಮ ಪಕ್ಕ ಕೂರಿಸಿದಂದ್ರೂ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮನಸ್ಸನ್ನು ಇವರಿಬ್ಬರಿಗೂ ಥ್ಯಾಂಕ್ಸ್. ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ, ಥ್ಯಾಂಕ್ ಯು ಸರ್, ನಾಗರಾಜ್ ಸರ್. ಹಾಗೆಯೇ ಚಂದ್ರಮೌಳಿ ಸರ್ ಗೊತ್ತಲ್ಲ, ಅವ್ರು ಮಾತಾಡಬೇಕಾದ್ರೇ ಫುಲ್ ಪಂಚ್ ಹೊಡಿತಾನೆ ಇರ್ತಾರೆ. ಆ್ಯಂಡ್ ರಾಮ್, ನಾನು ನಿಮ್ಗೆ ಹೇಳಿದ್ದೀನಿ, ಈ ಪಾತ್ರಕ್ಕೆ ನಿಮ್ಮಷ್ಟು ಸೂಟಬಲ್, ಐ ಥಿಂಕ್ ನಾನೊಬ್ಳು ಆಡಿಯನ್ ಆಗಿ ಹೇಳ್ತಿದ್ದೀನಿ, ನಿಮ್ಮ ಜೊತೆಗೆ ಆ್ಯಕ್ಟ್ ಮಾಡಿದ್ದೀನಿ ಅಂತೆಲ್ಲ, ತುಂಬ ಚೆನ್ನಾಗಿ ಸೂಟ್ ಆಗಿದ್ದೀರಾ. ತುಂಬ ಒಳ್ಳೇದಾಗಲಿ ರಾಮ್, ನಿಮಗೆ ತುಂಬ ಒಳ್ಳೇದಾಗಲಿ. ಯಾವುದೇ ಸಿನಿಮಾ ಆಗಲಿ ಪ್ರೀತಿ ಸುತ್ತಮುತ್ತ ಬರುವಂಥದ್ದು ಬಹಳ ಆಪ್ತ ಅಂತ ಅನ್ಸುತ್ತೆ. ಯಾಕಂದ್ರೆ ಮನುಷ್ಯ ಬದುಕಿ ಹುಟ್ಟಿದಾಗಿಂದನೂ ತಾಯಿ ಪ್ರೀತಿ, ತಂದೆ ಪ್ರೀತಿ, ಅಕ್ಕ ತಂಗಿಯರ ಪ್ರೀತಿ, ಅಣ್ಣ ತಮ್ಮಂದ್ರ ಪ್ರೀತಿ, ಗಂಡ ಹೆಂಡತಿ ಪ್ರೀತಿ, ಈ ತರ ಪ್ರೀತಿ ಸುತ್ತಾನೆ ನಮ್ಮ ಬದುಕು ಯಾವಾಗ್ಲೂ ಸುತ್ತುವರಿತಾ ಇರುತ್ತೆ. ಅದರಲ್ಲೂ ಮದುವೆ ಆದ್ಮೇಲೆ ಪ್ರೀತಿ ಬೇರೆ ತರ, ಮದುವೆಗಿಂತ ಮುಂಚೆ ಈ ತರ ಲವ್ ಸ್ಟೋರಿಗಳಿದೆಲ್ಲ ತುಂಬಾ ಕ್ಯಾಚ್ ಅಂತ ಅನ್ಸುತ್ತೆ. ಎಲ್ಲೋ ಒಂದ್ ಕಡೆ ನಮ್ಮ ಬದುಕಲ್ಲಿ ತುಂಬಾ ಹತ್ರ ಅನ್ಸುತ್ತೆ. ಅದ್ರಲ್ಲೂ ಈ ಸೈಕ್ ಪ್ರೀತಿಗಳನ್ನ ನೋಡಿದಾಗ ಒಂದ್ ಏಜ್ ಅಲ್ಲಿ ಏನ್ ಮಜಾ ಇರುತ್ತಲ್ಲ, ಒಂದ್ ಹುಡುಗ ನನ್ನಿಂದ ಹೆಂಗ್ ಬಂದ್ರೆ ಅಂತ ಎಲ್ರಿಗೂ ಆಲೋಚನೆ ಬಂದಿರುತ್ತೆ. ಆ ತರದೊಂದು ಸೈಕ್ ಪ್ರೀತಿ ಇದು. ಸೊ ಅದಕ್ಕೆ ಐ ಸೈಕ್ಯು ಅಂತಾನೆ ಹೇಳ್ಬಿಟ್ಟಿದ್ದಾರೆ. ಸುಮಾರು ದಿನ ಆಗಿತ್ತು ಅನ್ಕೋತೀನಿ ಈ ತರ ಪಕ್ಕ ಲವ್ ಸ್ಟೋರಿ ಬಂದು. ಬಿಕಾಸ್ ಸ್ವಲ್ಪ ಜಾನರ್ಸ್ ಎಲ್ಲ ಬೇರೆ ಕಡೆ ಶಿಫ್ಟ್ ಆಗಿತ್ತು. ಐ ಥಿಂಕ್ ಈ ಸಿನಿಮಾದಿಂದ ಮತ್ತೆ ಲವ್ ಸ್ಟೋರಿ ಕಡೆ ಇಡೀ ಸ್ಯಾಂಡಲ್ವುಡ್ ಮುಖ ಮಾಡುವ ಹಾಗೆ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನೀವು ಕೂಡ ನಮ್ಮ ಇಡೀ ಚಿತ್ರತಂಡಕ್ಕೆ ವಿ ಸೈಕ್ಯೂ ಅಂತ ಹೇಳಿ ನಮ್ಗೆಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ ಸರ್, ಥ್ಯಾಂಕ್ ಯು.